ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ನಾವು ಅನೇಕ ನಾಮಗಳ ಮಹತ್ವವನ್ನು ಕೇಳಿದ್ದೇವೆ. ಇವತ್ತಿನ ದಿನ ಕೃಷ್ಣಾವಧೂತರು ರಾಯರ ಔದಾರ್ಯವನ್ನು ಸಾರತಕ್ಕಂತಹ ಒಂದು ನಾಮ ಓಂ ತಂಜಾಪುರ ಕೃತಾದರಾಯ ನಮಃ. ರಾಘವೇಂದ್ರ ತೀರ್ಥರು ತಂಜಾ ಊರನ್ನು ತುಂಬ ಇಷ್ಟಪಡ್ತಕ್ಕಂಥವರು. ಇಂಥವರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಪ್ರಾಯ ರಾಯರ ಜೀವನದಲ್ಲಿ ತಂಜಾ ಊರು ಅವರ ಜೀವನದ ದಿಕ್ಕು ದೆಸೆಯನ್ನೇ ಬದಲಿಸಿದ ಊರು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಸುಧೀಂದ್ರ ತೀರ್ಥರ ಆದೇಶದ ಮೇರೆಗೆ, ಸರಸ್ವತೀ ದೇವಿಯ ಸ್ವಪ್ನ ಸೂಚನೆಯ ಮೇರೆಗೆ ಯೌವನದಲ್ಲಿ ಇರತಕ್ಕಂತಹ ಪತ್ನಿಯನ್ನು ಬಿಡ್ತಾರೆ. ಸುಧೀಂದ್ರ ತೀರ್ಥರ ಹತ್ರ ಮುಂಚೆನೆ ಹೇಳಿದ್ರು, ಬಾಲಾ ಭಾರ್ಯ ನೋಪನೀತೋ ಹಿ ಬಾಲೋ. ಹೆಂಡತಿ ಇನ್ನೂ ತುಂಬ ಚಿಕ್ಕವಳು, ಮಗನಿಗಿನ್ನೂ ಉಪನಯನ ಆಗಿಲ್ಲ. ಇಂತಹ ನಾನು ಹೇಗೆ ತಾನೇ ಸನ್ಯಾಸ ಸ್ವೀಕಾರ ಮಾಡಲಿ ಅಂತ ಹೇಳಿದಾಗ ಸರಸ್ವತೀ ದೇವಿ ಕನಸಿನಲ್ಲಿ ಬಂದು ವಿದ್ಯಾ ಸಾಮ್ರಾಜ್ಯದ ರಕ್ಷಣೆಯ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಾಗ ವೆಂಕಟನಾಥರು ಒಪ್ಪಿ ಸನ್ಯಾಸಾಶ್ರಮಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರಂತೆ ತಮ್ಮ ಗುರುಗಳ ಹತ್ತಿರ. ಗುರುಗಳಾದ ಸುಧೀಂದ್ರ ತೀರ್ಥರು ಎಲ್ಲಿ ಕುಂಭಕೋಣ ಪಟ್ಟಣದಲ್ಲಿಯೇ ನಾನು ಈ ವೆಂಕಟನಾಥರಿಗೆ ಆಶ್ರಮವನ್ನು ಕೊಟ್ಟರೆ ಆಗ ಅದೇ ಊರಿನಲ್ಲಿ ಇರತಕ್ಕಂತಹ ಮಡದಿ ಎಲ್ಲಿ ಮರಣವನ್ನು ಹೊಂದಿಬಿಡ್ತಾಳೋ ಅಥವಾ ಆತ್ಮಹತ್ಯೆಯನ್ನು ಮಾಡಿಕೊಂಡು ಬಿಡ್ತಾಳೋ ಎನ್ನುವ ಒಂದು ಆತಂಕದಿಂದ ಸಹಜವಾಗಿ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಆಶ್ರಮವನ್ನು ಕೊಡ್ತಕ್ಕಂತಹ ಜಾಗವನ್ನು ಅನಿವಾರ್ಯವಾಗಿ ಬದಲಿಸಬೇಕಾದ ಒಂದು ಅನಿವಾರ್ಯತೆ ಸೃಷ್ಟಿಯಾಯಿತು. ಹಾಗಾಗಿ ಕುಂಭಕೋಣದಲ್ಲಿ ವ್ಯವಸ್ಥೆ ಆಗಿದ್ದ ಸನ್ಯಾಸಾಶ್ರಮ ಅನಿರೀಕ್ಷಿತವಾಗಿ ಅನಿವಾರ್ಯವಾಗಿ ಅದರ ಹತ್ತಿರದಲ್ಲೇ ಇರತಕ್ಕಂತಹ ತಂಜಾವೂರು ಪಟ್ಟಣಕ್ಕೆ ಅದನ್ನು ಸ್ಥಳಾಂತರ ಮಾಡ್ತಾರೆ. ಅಂತಹ ತಂಜಾವೂರು ಪಟ್ಟಣದಲ್ಲಿ ರಾಘವೇಂದ್ರ ತೀರ್ಥರು ಅಂತ ಆ ವೆಂಕಟನಾಥರಿಗೆ ಆಶ್ರಮವನ್ನು ಕೊಟ್ಟು ಪಟ್ಟಾಭಿಷಿಕ್ತರನ್ನಾಗಿ ಮಾಡ್ತಾರೆ ಅನ್ನೋ ಇತಿಹಾಸವನ್ನು ನಾವು ಕೇಳ್ತೇವೆ ರಾಯರ ಜೀವನದಲ್ಲಿ. ತಂಜಾವೂರು ಪಟ್ಟಣದ ಇತಿಹಾಸವನ್ನು ಅನೇಕರು ಅನೇಕ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾರೆ. ತಮಿಳುನಾಡು ರಾಜ್ಯದ ದ್ರಾವಿಡರ ನಾಡಿನಲ್ಲಿ ಒಂದು ಐತಿಹಾಸಿಕವಾದ ಪಟ್ಟಣ ಅಂತ ಗುರುತಿಸಿಕೊಂಡಿರತಕ್ಕಂತಹದ್ದು ಅದು ತಂಜಾವೂರು. ಚೋಳರು, ಪಾಂಡ್ಯರು ಅನೇಕರು ಆ ತಂಜಾ ಊರನ್ನು ಆಳಿ ಹೋಗಿರತಕ್ಕಂತಹ ಮಹನೀಯರು. ಇಡೀ ತಂಜಾ ಊರಿಗೆ ಕಲಶಪ್ರಾಯವಾಗಿರತಕ್ಕಂತಹ ಇನ್ನೊಂದು ದೊಡ್ಡ ಸಂಗತಿ ಅಂತ ಹೇಳಿದರೆ ಅದು ಬೃಹದೀಶ್ವರ ದೇವಸ್ಥಾನ. ಬೃಹದೀಶ್ವರ ದೇವಸ್ಥಾನ ಅತ್ಯಂತ ದೊಡ್ಡ ವಿಸ್ತಾರವಾದದ್ದು. ನಾವೆಲ್ಲ ಆಶ್ಚರ್ಯ ಪಡಬೇಕು. 2010ನೇ ಇಸವಿಗೆ ಆ ದೇವಾಲಯ ನಿರ್ಮಾಣ ಆಗಿ ಸುಮಾರು 1000 ವರ್ಷ ಕಳೆಯಿತು ಅಂತ ಇತಿಹಾಸ ಹೇಳುತ್ತೆ. ಚೋಳ ರಾಜ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ. ಇದರ ಮೂಲ ಉದ್ದೇಶ ಆ ರಾಜ ತಾನು ಶಿವನ ಪೂಜೆಗೆ ಹೋಗಬೇಕು ಅಂತ ಹೇಳಿದರೆ ಪಕ್ಕದಲ್ಲಿ ಇರತಕ್ಕಂತಹ ತಿರುವರೂರಿಗೆ ಹೋಗುವಂತಹ ಒಂದು ಪ್ರಸಂಗ ಇತ್ತು. ಅದಕ್ಕೋಸ್ಕರ ಅಷ್ಟು ದೂರ ಹೋಗಬಾರದು ಅನ್ನುವ ಒಂದು ಕಾಳಜಿಯಿಂದ ಅನೇಕ ಸಜ್ಜನರ ಪ್ರಾರ್ಥನೆಯ ಮೇರೆಗೆ
ತಂಜಾವೂರಿನಲ್ಲಿಯೇ ಈಶ್ವರನ ಒಂದು ದೊಡ್ಡ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. 1010ನೇ ಇಸವಿಯಲ್ಲಿ 2010ನೇ ಇಸವಿಗೆ 1000 ವರ್ಷ ಕಳೆಯಿತು ಅಂತ ಹೇಳಿ ಆ ದೇವಸ್ಥಾನದ ಸಾಂಸ್ಕೃತಿಕ ಪರಂಪರೆ ಇಡೀ ಜಗತ್ತಿಗೆ ಗೊತ್ತಾಗಲಿ ಎನ್ನುವ ಒಂದು ದೃಷ್ಟಿಯಿಂದ ದೇಶದ ಮೂಲೆ ಮೂಲೆಗಳಲ್ಲಿ ಇರತಕ್ಕಂತಹ ಸಾಂಸ್ಕೃತಿಕ ವಿದ್ವಾಂಸರನ್ನ, ಕಲಾಗಾರರನ್ನ, ಅನೇಕ ಸಂಗೀತ ಸಾಹಿತ್ಯ ಆಸಕ್ತರನ್ನ ಕರೆಸಿ ಇಡೀ ಭರತಖಂಡಕ್ಕೆ ತಂಜಾವೂರಿನ ಪರಿಚಯವನ್ನ ಮಾಡಿಕೊಡ್ತು 2010ನೇ ಇಸವಿಯಲ್ಲಿ. ಹಾಗಾಗಿ ಅಂತಹ ಪ್ರಸಿದ್ಧವಾದ ತಂಜಾವೂರು ಪ್ರಾಂತ್ಯದಲ್ಲಿ ವೆಂಕಟನಾಥನಾಗಿದ್ದ ವೆಂಕಟನಾಥರಿಗೆ ಸುಧೀಂದ್ರ ತೀರ್ಥರು, ರಾಘವೇಂದ್ರ ತೀರ್ಥರು ಅಂತ ನಾಮಕರಣ ಮಾಡಿದ ಸ್ಥಳ. ಆದ್ದರಿಂದ ರಾಘವೇಂದ್ರ ತೀರ್ಥರಿಗೆ ಪುನರ್ಜನ್ಮ ನೀಡಿದ ಒಂದು ಸ್ಥಳ ಅದು. ಹಾಗಾಗಿ ಸಹಜವಾಗಿ ನಾವು ಯಾವುದೇ ಊರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ನಾವು ಹುಟ್ಟಿದ ಊರನ್ನ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ರಾಘವೇಂದ್ರ ತೀರ್ಥರಿಗೆ ಸನ್ಯಾಸದ ರೂಪದಲ್ಲಿ ಜನ್ಮ ಕೊಟ್ಟ ಊರೇ ಅದು ತಂಜಾವೂರು. ಆದ್ದರಿಂದ ಆ ತಂಜಾವೂರನ್ನ ರಾಘವೇಂದ್ರ ತೀರ್ಥರು ತುಂಬ ಇಷ್ಟಪಡ್ತಕ್ಕಂಥವರಾಗ್ತಾ ಇದ್ರು. ಇಂತಹ ರಾಘವೇಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ಕೃಷ್ಣಾವಧೂತರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ.